ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಚಾಣಕ್ಯ ಹೇಳಿದ ರೀತಿ ಹಣ ಹೂಡಿಕೆ ಮಾಡಿದರೆ ಎಂದಿಗೂ ಹಣದ ಸಮಸ್ಯೆ ಎದುರಾಗುವುದಿಲ್ಲ. ಆಚಾರ್ಯ ಚಾಣಕ್ಯ ಅವರನ್ನು ಅವರ ಕಾಲದ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಎಂದು ಕರೆಯಲಾಗುತ್ತದೆ. ಅವರು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ನೀತಿಗಳನ್ನು ರೂಪಿಸಿದರು. ಇಂದು ಅದನ್ನು ನಾವೆಲ್ಲರೂ ಚಾಣಕ್ಯ ನೀತಿ ಎಂದು ಕರೆಯುತ್ತಿದ್ದೇವೆ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಗಳನ್ನು ಒಬ್ಬ ವ್ಯಕ್ತಿಯು ಈ ಗುಣಗಳನ್ನು ಹೊಂದಿದ್ದರೆ ಅವರು ಜೀವನದಲ್ಲಿ ಯಶಸ್ವಿಯಾಗುವುದನ್ನು ಮತ್ತು ಕೆಟ್ಟ ಗುಣಗಳಿಂದ ದುರ್ಬಲವಾಗುವುದನ್ನು ವಿವರಿಸಿದ್ದಾರೆ. ಚಾಣಕ್ಯ ನೀತಿಯು ಆರ್ಥಿಕಶಾಸ್ತ್ರ ಮತ್ತು ಜೀವನ ನಿರ್ವಹಣೆಯ ಬಗ್ಗೆ ಅನೇಕ ಮೌಲ್ಯಯುತ ತತ್ವಗಳನ್ನು ಒಳಗೊಂಡಿದೆ. ಚಾಣಕ್ಯನ ಆರ್ಥಿಕ ತತ್ವಗಳನ್ನು ಆಧುನಿಕ ಕಾಲದ ದುಡ್ಡು ಹೂಡಿಕೆಗೆ ಅಂದರೆ ಇನ್ವೆಸ್ಟ್ಮೆಂಟ್ ಅನ್ವಯಿಸುವುದಾದರೆ ಕೆಲವು ಪ್ರಮುಖ ಸಲಹೆಗಳನ್ನು ಈ ರೀತಿ ಸಂಕ್ಷಿಪ್ತವಾಗಿ ತಿಳಿಯಬಹುದು. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ. ಚಾಣಕ್ಯರು ಹೇಳಿರುವ ರೀತಿ, ಮೊದಲನೆಯದಾಗಿ ವಿವೇಕದಿಂದ ಖರ್ಚು ಮಾಡಿ. ಚಾಣಕ್ಯರು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡದಿರಿ ಎಂದು ಹೇಳುತ್ತಾರೆ. ಹೂಡಿಕೆಗೆ ಮೊದಲು ತುರ್ತು ಸಂದರ್ಭಗಳಿಗೆ ಕನಿಷ್ಠ 6 ರಿಂದ 12 ತಿಂಗಳ ಖರ್ಚಿಗೆ ಸಾಕಾಗುವಷ್ಟು ಉಳಿತಾಯ ಮಾಡಿ. ಉದಾಹರಣೆಗೆ, ಸ್ಥಿರ ಠೇವಣಿ ಫಿಕ್ಸೆಡ್ ಡಿಪಾಸಿಟ್ ಅಥವಾ ಲಿಕ್ವಿಡ್ ಫಂಡ್ನಲ್ಲಿ ಈ ಹಣವನ್ನು ಇರಿಸಿ ಎಂದು ಹೇಳಿದ್ದಾರೆ. ಎರಡನೆಯದಾಗಿ ಬಹುಮುಖ ಹೂಡಿಕೆ. ಚಾಣಕ್ಯರು ಎಲ್ಲ ಸಂಪತ್ತನ್ನು ಒಂದೇ ಸ್ಥಳದಲ್ಲಿ ಇಡಬೇಡಿ ಎಂದು ಸಲಹೆ ನೀಡುತ್ತಾರೆ. ಆಧುನಿಕ ಭಾಷೆಯಲ್ಲಿ ಇದರರ್ಥ ನಿಮ್ಮ ಹಣವನ್ನು ವಿವಿಧ ಸ್ಥಳಗಳಾದ ಷೇರುಗಳು, ಸ್ಥಿರ ಆದಾಯ, ಚಿನ್ನ, ರಿಯಲ್ ಎಸ್ಟೇಟ್ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ. ಇದು ರಿಸ್ಕ್ ಕಡಿಮೆ ಮಾಡುತ್ತದೆ ಎಂದು ಹೇಳಿದ್ದಾರೆ. ಮೂರನೆಯದಾಗಿ ಜ್ಞಾನವೇ ಶಕ್ತಿ. ಚಾಣಕ್ಯರು ಜ್ಞಾನದ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಹೂಡಿಕೆ ಮಾಡುವ ಮೊದಲು ಆಯ್ಕೆಗಳ ಬಗ್ಗೆ ಅಂದರೆ ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್, ಚಿನ್ನ ಇತ್ಯಾದಿ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಿರಿ. ಆರ್ಥಿಕ ಸಲಹೆಗಾರರನ್ನು ಸಂಪರ್ಕಿಸಿ ಅಥವಾ SEBI ನೋಂದಾಯಿತ ಸಂಸ್ಥೆಗಳಿಂದ ಮಾಹಿತಿ ಸಂಗ್ರಹಿಸಿ. ನಾಲ್ಕನೆಯದಾಗಿ ಧೈರ್ಯ ಮತ್ತು ಜಾಗರೂಕತೆ. ಚಾಣಕ್ಯರು ಅವಕಾಶಗಳನ್ನು ಗುರುತಿಸಿ ಆದರೆ ಸಾಹಸದಿಂದ ಎಲ್ಲವನ್ನೂ ಕಳೆದುಕೊಳ್ಳಬೇಡಿ ಎಂದು ಹೇಳುತ್ತಾರೆ. ಷೇರು ಮಾರುಕಟ್ಟೆಯಂತಹ ರಿಸ್ಕ್ ಇರುವ ಹೂಡಿಕೆಯಲ್ಲಿ ನಿಮ್ಮ ಆರ್ಥಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾತ್ರ ಹಣ ಒಡ್ಡಿ. ಉದಾಹರಣೆಗೆ, SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮೂಲಕ ದೀರ್ಘಕಾಲೀನ ಹೂಡಿಕೆ ಮಾಡುವುದು ಸುರಕ್ಷಿತವಾಗುತ್ತದೆ. ದೀರ್ಘಕಾಲೀನ ಯೋಜನೆ. ಐದನೆಯದಾಗಿ ಚಾಣಕ್ಯರು ಭವಿಷ್ಯಕ್ಕಾಗಿ ಯೋಜನೆ ಮಾಡುವ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಆಧುನಿಕ ಕಾಲದಲ್ಲಿ ಇದರರ್ಥ ದೀರ್ಘಕಾಲೀನ ಗುರಿಗಳಿಗಾಗಿ ನಿವೃತ್ತಿ, ಮಕ್ಕಳ ಶಿಕ್ಷಣ, ಮನೆ ಖರೀದಿ ಅಥವಾ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಂತಹ ಸಾಧನಗಳಲ್ಲಿ ಹೂಡಿಕೆ ಮಾಡುವುದು. ಆರನೆಯದಾಗಿ ಆದಾಯಕ್ಕಿಂತ ಕಡಿಮೆ ಖರ್ಚು. ಚಾಣಕ್ಯ ನೀತಿ ಪ್ರಕಾರ ತತ್ವವೆಂದರೆ ನಿಮ್ಮ ಆದಾಯಕ್ಕಿಂತ ಕಡಿಮೆ ಖರ್ಚು ಮಾಡಿ ಉಳಿತಾಯವನ್ನು ಹೂಡಿಕೆ ಬಳಸಿ. ಇದಕ್ಕಾಗಿ ತಿಂಗಳಿಗೆ 50-30-20 ನಿಯಮವನ್ನು ಅನುಸರಿಸಬಹುದು ಎಂದು ಚಾಣಕ್ಯರು ಹೇಳಿದ್ದಾರೆ.